ಓಂ ನಮಃ ಶಿವಾಯ. ಸ್ವಾಮಿ ಗುರುಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ಮೇ 2ನೇ ವಾರ ಈ ರಾಶಿಗೆ ತುಂಬ ಒಳ್ಳೆಯದಿದೆ, ಅದೃಷ್ಟವನ್ನು ತರುವಂಥದ್ದು. ಹಾಗೆ ಬುಧಾದಿತ್ಯ ಯೋಗ ಕೂಡ, ಮಹಾಲಕ್ಷ್ಮಿ ಕೃಪೆ ಕೂಡ ಅವರ ಮೇಲೆ ಇರುವಂಥದ್ದು. ಆ ಒಂದು ರಾಶಿಗಳು ಯಾವುದು ಅನ್ನೋದನ್ನು ಹೇಳ್ತೇನೆ. ಅದಕ್ಕೆ ಮುಂಚೆ ನಮ್ಮ ಚಾನಲನ್ನು ನೋಡೋದು ಮಾತ್ರ ಅಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ, ದುಡ್ಡು ಗಿಡ್ಡು ಏನೂ ಹೋಗೋದಿಲ್ಲ. ಆದಷ್ಟು ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಹಾಗೆ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದು ಮುಖ್ಯವಾಗಿ ಕಮೆಂಟ್ ಬಾಕ್ಸಲ್ಲಿ ರಾಶಿ ನಕ್ಷತ್ರದ ಜೊತೆಗೆ ತಿಳಿಸಿ, ಡೀಟೇಲ್ ಆಗಿ ಬರೆದು ಕಳುಹಿಸಿ. ರಾಶಿ ನಕ್ಷತ್ರ ಅಥವಾ ಡೇಟ್ ಆಫ್ ಬರ್ತನ್ನು ಮಾತ್ರ ಕಳುಹಿಸಿದರೆ ನಾನು ಖಂಡಿತವಾಗ್ಲೂ ಉತ್ತರಿಸೋಕ್ಕಾಗಲ್ಲ. ನಿಮ್ಮ ಸಮಸ್ಯೆ ಏನು ಅಂತ ಕರೆಕ್ಟಾಗಿ ಹೇಳಿ. ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಅಥವಾ ಸೈಡಲ್ಲಿ ಬೆಲ್ ಐಕಾನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿದಾಗ ಆಲ್ ಅಂತ ಬರುತ್ತೆ, ಅದನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ನಾನು ನಂಬಿರೋ ಶಿವದೇವರ ಕುರುಗಜ್ಜ ದೈವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ. ಆಧ್ಯಾತ್ಮಿಕಕ್ಕೆ, ಜ್ಯೋತಿಷಕ್ಕೆ ಸಂಬಂಧಪಟ್ಟ ಏನು ಪ್ರಶ್ನೆ ಇದ್ರೂ ಕೂಡ ಕೇಳ್ಬೋದು. ನಿಮ್ಮ ಸಮಸ್ಯೆಯನ್ನು ಮುಕ್ತವಾಗಿ ಹಂಚ್ಕೊಳ್ಳಿ. ಖಂಡಿತವಾಗ್ಲೂ ನಾನು ಸೂಕ್ತ ಸುಲಭ ಪರಿಹಾರವನ್ನು ಸೂಚಿಸ್ತೇನೆ. ಒಂದು ವೇಳೆ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತನ್ನು ನಮೂದಿಸಿದ್ರೆ ನಾನೇ ರಾಶಿ ನಕ್ಷತ್ರವನ್ನು ಗುರುತಿಸಿ ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ಸೂಚಿಸ್ತೇನೆ. ಹಾಗೆ ಮೇ 2ನೇ ವಾರ ತುಂಬ ಶುಭವಾಗಿರಲಿದೆ. ಬುಧಾದಿತ್ಯ ರಾಜಯೋಗ. ಈ ವಾರ ಅಕ್ಷಯ ತೃತೀಯ ಕೂಡ. ಜೊತೆಗೆ ಈ ವಾರ ಬುಧ, ಶುಕ್ರ, ಸೂರ್ಯನಿಂದ ಮಿಶ್ರಾಶಿಯಲ್ಲಿ ತ್ರಿಗ್ರಾಹಿ ಯೋಗ ರೂಪುಗೊಳ್ಳುವಂಥದ್ದು. ಗ್ರಹಗಳ ಶುಭ ಸ್ಥಾನದ ನಡುವೆ ಯಾವ ರಾಶಿಗಳ ಜನರಿಗೆ ಈ ವಾರ ಅದೃಷ್ಟಶಾಲಿ. ಮೇ 2ನೇ ವಾರದಲ್ಲಿ ಅಕ್ಷಯ ತೃತೀಯನಿಗೆ ಬುಧಾದಿತ್ಯ ಯೋಗದ ಶುಭ ಪ್ರಭಾವ. ಈ ವಾರ ಬುಧ, ಶುಕ್ರ, ಸೂರ್ಯ ಮಿಶ್ರಾಶಿಯಲ್ಲಿ ಒಟ್ಟಿಗೆ ಚಲಿಸುವಂಥದ್ದು. ಈ 3 ಶುಭ ಗ್ರಹಗಳಿಂದ ತ್ರಿಗ್ರಾಹಿ ಯೋಗ ರೂಪುಗೊಳ್ಳುವಂಥದ್ದು. ಹಾಗಾಗಿ ಈ ವಾರ ಈ ಒಂದು ರಾಶಿ ಚಿಹ್ನೆಗಳ ಜನರು ವಿಶೇಷವಾಗಿ ಮಹಾಲಕ್ಷ್ಮಿಯಿಂದ ಆಶೀರ್ವದಿಸಲ್ಪಡುವಂಥದ್ದು. ಮತ್ತು ಈ ವಾರ ಈ ರಾಶಿಗಳ ಜನರು ವೃತ್ತಿಯಲ್ಲಿ, ಕುಟುಂಬದಲ್ಲಿ, ಸಾಮಾಜಿಕ ವಿಷಯಗಳಲ್ಲಿ ಲಾಭ, ಪ್ರಗತಿ, ಯಶಸ್ಸನ್ನು ಪಡೆಯುವಂಥದ್ದು. ಅಂದರೆ 12 ರಾಶಿಗೆ ಕೂಡ ಪ್ರತಿಯೊಂದು ಗ್ರಹ ಸಂಚಾರ ಆಗಿರ್ಬೋದು ಅಥವಾ ಯೋಗ ಆಗಿರ್ಬೋದು, ಯಾವುದೇ ಇದ್ರೂ ಕೂಡ 12 ರಾಶಿಗೆ ಕೂಡ ಇರುವಂಥದ್ದು. ಆದರೆ ಕೆಲವೊಂದು ರಾಶಿಗೆ ತುಂಬ ಚೆನ್ನಾಗಿರುತ್ತೆ, ಇನ್ನು ಕೆಲವರು ಮಧ್ಯಮವಾಗಿರುತ್ತೆ. ಅದು ತುಂಬ ಕೆಟ್ಟದ್ದು ಅಂತ ಯಾರಿಗೆ ಇರೋದಿಲ್ಲ. ಈ ವಾರ ಈ ಒಂದು ರಾಶಿಗೆ ಚೆನ್ನಾಗಿರಲಿದೆ. ಮುಂದಿನ ವಾರ ಮತ್ತು ಕೆಲವು ರಾಶಿಗೆ ಚೆನ್ನಾಗಿರುತ್ತೆ. ಹಾಗೆಯೇ ಮೊದಲನೇದಾಗಿ ಮೇಷರಾಶಿ. ಈ ವಾರ ನಿಮಗೆ ತುಂಬ ಶುಭವಾಗಿರಲಿದೆ. ಮೇ 2ನೇ ವಾರ ಮೇಷರಾಶಿಯವರಿಗೆ ಬಹಳ ಶುಭವನ್ನುಂಟು ಮಾಡಲಿದೆ. ಆಪ್ತ ಸ್ನೇಹಿತ ಅಥವಾ ಪ್ರಭಾವಶಾಲಿ ವ್ಯಕ್ತಿಯ ಸಹಾಯದಿಂದ ವಾರದ ಆರಂಭದಲ್ಲಿ ಜೀವನ ಸುಲಭ, ಸುಂದರವಾಗಿರುತ್ತೆ. ಈ ಅವಧಿಯಲ್ಲಿ ನೀವು ಅತ್ಯಂತ ಕಷ್ಟಕರವಾದ ಕಾರ್ಯಗಳು, ಜವಾಬ್ದಾರಿಗಳನ್ನು ಸಹ ಸುಲಭವಾಗಿ ನಿರ್ವಹಿಸಲು ಸಾಧ್ಯವಾಗುತ್ತೆ. ಈ ವಾರ ನೀವು ಕೆಲವು ದೊಡ್ಡ ಅವಕಾಶಗಳನ್ನು ಸಹ ಕೂಡ ಪಡೆಯಬಹುದು. ಜೊತೆಗೆ ಈ ವಾರ ವ್ಯಾಪಾರಿಗಳು ಹಿಂದೆ ಹೂಡಿಕೆ ಮಾಡಿದರೆ ಅದರಿಂದ ಆ ಹಣದಿಂದ ಲಾಭವನ್ನು ಪಡೆಯುವಂಥದ್ದು. ಈ ಸಮಯದಲ್ಲಿ ಪರೀಕ್ಷೆ ಸ್ಪರ್ಧೆಗಳಿಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳಿಗೆ ತುಂಬಾ ಏನಿರುತ್ತೆ, ವಾರದ ಮಧ್ಯದಲ್ಲಿ ಕೆಲವು ಒಳ್ಳೆಯ ಸುದ್ದಿಗಳನ್ನು ಕೇಳಬಹುದು. ಜೊತೆಗೆ ಈ ವಾರ ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಬಾಂಧವ್ಯವಿರುತ್ತೆ. ಈ ವಾರ ನೀವು ನಿಮ್ಮ ಸಂಗಾತಿಯೊಂದಿಗೆ ಸಂತೋಷದ ಜೀವನವನ್ನು ಕಳೆಯಲಿದ್ದೀರಿ. ಇದು ಮೇಷರಾಶಿಗೆ ಈ ಒಂದು ಮೇಯ 2ನೇ ವಾರ ಒಂದು ಈ ಥರ ಇರುತ್ತೆ. ಹಾಗೆಯೇ ನೆಕ್ಸ್ಟ್ ತುಲಾರಾಶಿ. ವೃತ್ತಿ ಜೀವನದಲ್ಲಿ ದೊಡ್ಡ ಯಶಸ್ಸು ಲಭಿಸುವಂಥದ್ದು. ತುಲಾರಾಶಿಯವರಿಗೆ ಈ ವಾರ ಸ್ವಲ್ಪ ನೆಮ್ಮದಿ ಸಿಗಲಿದೆ. ಈ ಸಮಯದಲ್ಲಿ ನಿಮ್ಮ ದಕ್ಷತೆಗೆ ಅನುಗುಣವಾಗಿ ನಿಮ್ಮ ಕೆಲಸವನ್ನು ವಿಸ್ತರಿಸುವುದು ಸೂಕ್ತವಾಗಿರುತ್ತೆ. ಈ ವಾರ ನೀವು ಕೆಲವು ಸಮಸ್ಯೆಗಳನ್ನು ಎದುರಿಸಬಹುದು, ಆದರೆ ಇದರಲ್ಲಿ ನಿಮ್ಮ ಸಂಗಾತಿಯ ಸಂಪೂರ್ಣ ಬೆಂಬಲವನ್ನು ಕೂಡ ಪಡೆಯುವಂಥದ್ದು. ನಿಮ್ಮ ಸಂಗಾತಿಯ ಸಹಾಯದಿಂದ ಈ ವಾರ ನೀವು ನಿಮ್ಮ ವೃತ್ತಿ ಜೀವನದಲ್ಲಿ ಸಾಕಷ್ಟು ಸಾಧಿಸಲಿದ್ದೀರಿ. ಈ ವಾರ ಶತ್ರುಗಳು ನಿಮ್ಮ ಮೇಲೆ ಪ್ರಾಬಲ್ಯ ಸಾಧಿಸಲು ಪ್ರಯತ್ನಿಸಬಹುದು, ಆದರೆ ಕೆಲಸದ ಸ್ಥಳದಲ್ಲಿ ಬೇರೆ ಜನರ ವಿಷಯಗಳೊಂದಿಗೆ ಸಿಲುಕುವ ಬದಲು ಅವರ ಸಣ್ಣ ವಿಷಯಗಳನ್ನು ನಿರ್ಲಕ್ಷಿಸುವುದು ಉತ್ತಮ. ಹಾಗೆಯೇ ಅವರ ಸಣ್ಣ ವಿಷಯಗಳನ್ನು ನಿರ್ಲಕ್ಷಿಸಿದರೆ ತುಂಬ ಉತ್ತಮವಾಗಿರುತ್ತೆ. ನಿಮ್ಮ ಮೇಲೆ ಶತ್ರುಗಳು ಈ ವಾರ ನಿಮ್ಮ ಮೇಲೆ ಪ್ರಾಬಲ್ಯ ಸಾಧಿಸಲು ಪ್ರಯತ್ನಿಸ್ಬೋದು, ಅದರದ್ದೇನು ನಿಮಗೆ ಪರಿಣಾಮ ಬೀರೋದಿಲ್ಲ. ತುಲಾರಾಶಿಗೆ ಅಷ್ಟೇನು ಗುರುಬಲ ಕೂಡ ಹೋಯಿತು. ಹಾಗೆಯೇ ಪಂಚಮಾಷ್ಟಮ ಶನಿ ಪ್ರಭಾವ ಆದರೂ ಪರವಾಗಿಲ್ಲ. ಕೆಲವೊಂದು ಈ ಥರ ಗ್ರಹ ಸಂಚಾರ ಆದಾಗ ಸ್ವಲ್ಪ ಆಚೆ ಒಳ್ಳೆಯ ದಿನಗಳು ಬರುವಂಥದ್ದು. ವೃಶ್ಚಿಕ ರಾಶಿ. ಹೂಡಿಕೆಗೆ ಈ ವಾರ ಶುಭವಾಗಿರುತ್ತೆ. ವೃಶ್ಚಿಕ ರಾಶಿ ಜನರು ಈ ವಾರ ನಿರೀಕ್ಷೆಗಿಂತ ಕಡಿಮೆ ಲಾಭವನ್ನು ಪಡೆಯುವಂಥದ್ದು. ಆದರೆ ಭಯಪಡಬೇಡಿ, ವಾರದ ಮಧ್ಯೆ ನಿಮಗೆ ಶುಭವಾಗಿರುತ್ತೆ. ನಿಮ್ಮ ಕಠಿಣ ಪರಿಶ್ರಮವನ್ನು ಕಡಿಮೆ ಮಾಡಬೇಡಿ, ಪ್ರಯತ್ನಿಸುತ್ತಲೇ ಇರಿ. ಈ ವಾರ ನೀವು ಹೂಡಿಕೆಯಿಂದ ಲಾಭವನ್ನು ಪಡೆಯಬಹುದು, ಆದರೆ ಸ್ವಲ್ಪ ಯೋಚಿಸಿದ ನಂತರವೇ ಹೂಡಿಕೆ ಮಾಡಿ. ಯೋಚಿಸಿ ಅದರ ಬಗ್ಗೆ ನಂತರ ಹೂಡಿಕೆ ಮಾಡಿ. ಕೆಲಸದ ಸ್ಥಳದಲ್ಲಿ ನಿಮ್ಮ ಹಿರಿಯರು, ಕಿರಿಯರೊಂದಿಗೆ ಸಂಬಂಧವನ್ನು ಕಾಪಾಡಿಕೊಳ್ಳುವುದು ನಿಮಗೆ ಪ್ರಯೋಜನಕಾರಿ. ಈ ರಾಶಿಯ ಒಂದು ವಿವಾಹಿತ ಜನರಿಗೆ ಈ ವಾರ ತುಂಬ ಶುಭವಾಗಿರಲಿದೆ. ಜೊತೆಗೆ ಈ ವಾರ ನಿಮ್ಮ ಅನೇಕ ಸಮಸ್ಯೆಗಳಿಗೆ ಕೂಡ ನೀವು ಪರಿಹಾರವನ್ನು ಪಡೆಯುವಂಥದ್ದು. ಇದು ವೃಶ್ಚಿಕ ರಾಶಿಯವರಿಗೆ ಈ ವಾರ ಒಂದು ಮಧ್ಯಭಾಗದಲ್ಲಿ ತುಂಬಾ ಚೆನ್ನಾಗಿರುತ್ತೆ. ವೃಶ್ಚಿಕ ರಾಶಿಗೆ ಈಗ ಶನಿಯ ಒಂದು ಪ್ರಭಾವ ಇದ್ದರೂ ಕೂಡ ಗುರುಬಲ ಬಂದಿದೆ ಈಗಾಗಲೇ, ಅದರಿಂದ ಸ್ವಲ್ಪ ಪರವಾಗಿಲ್ಲ ಅಂತ ಹೇಳ್ಬೋದು. ಹಾಗೆ ನೆಕ್ಸ್ಟ್ ನೋಡುವಂಥದ್ದು ಧನುರಾಶಿ. ಪ್ರಭಾವ ವ್ಯಕ್ತಿಗಳು ಈ ವಾರ ಸಹಾಯ ಮಾಡುವರು ಈ ರಾಶಿಯವರಿಗೆ. ಧನುರಾಶಿ ಜನರಿಗೆ ಈ ವಾರ ತುಂಬ ಸಕಾರಾತ್ಮಕವಾಗಿರುತ್ತೆ. ಈ ವಾರ ನೀವು ಪ್ರಭಾವ ವ್ಯಕ್ತಿಗಳನ್ನು ಭೇಟಿಯಾಗುವಂಥದ್ದು, ಅವರ ಸಹಾಯದಿಂದ ನೀವು ಯಾವುದೇ ದೊಡ್ಡ ಸಮಸ್ಯೆಯನ್ನು ಎದುರಿಸುವ ಶಕ್ತಿಯನ್ನು ಕೂಡ ಪಡೆಯಬಹುದು. ಈ ವಾರ ನ್ಯಾಯಾಲಯದಲ್ಲಿ ನಡೆಯುತ್ತಿರುವ ಪ್ರಕರಣದ ತೀರ್ಪು ನಿಮ್ಮ ಪರವಾಗಿ ಬರಬಹುದು. ಈ ವಾರ ನೀವು ಯಾವುದೇ ಧಾರ್ಮಿಕ ಸ್ಥಳಗಳಿಗೆ ಪ್ರಯಾಣಿಸುವ ಸಾಧ್ಯತೆ ಹೆಚ್ಚು ಇರುವಂಥದ್ದು. ಸಮಾಜ ಸೇವೆಯಲ್ಲಿ ತೊಡಗಿರುವ
ಈ ರಾಶಿಯ ಜನರನ್ನು ಗೌರವಿಸಬಹುದು. ನೀವು ಯಾವುದೇ ಆಸೆಗಳು ಈ ವಾರ ನಿಮ್ಮ ಏನೇ ಆಸೆಗಳು ಇದ್ದರೂ ಕೂಡ ಈಡೇರಬಹುದು. ಈ ವಾರ ನಿಮ್ಮ ಪ್ರೇಮ ಸಂಬಂಧ ಗಟ್ಟಿಯಾಗಿರುತ್ತೆ. ಯಾರೊಂದಿಗಾದರೂ ಸಂಬಂಧದಲ್ಲಿ ಇರುವವರು ಈ ವಾರ ತಮ್ಮ ಸಂಗಾತಿಯಿಂದ ಆಶ್ಚರ್ಯಕರ ಉಡುಗೊರೆಗಳನ್ನು ಪಡೆಯಬಹುದು. ನಿಮ್ಮ ವೈವಾಹಿಕ ಜೀವನ ಈ ವಾರ ತುಂಬ ಆಹ್ಲಾದಕರ ಆನಂದದಾಯಕ ರೀತಿಯಲ್ಲಿ ಕಳೆಯುವಂಥದ್ದು. ಇದು ಧನುರಾಶಿಯವರಿಗೆ ಈ ಒಂದು ಮೇಯ 2ನೇ ವಾರ ಹೀಗಿರುತ್ತೆ. ಹಾಗೆಯೇ ನೆಕ್ಸ್ಟ್ ನೋಡುವಂಥದ್ದು ಅದು ಮೀನರಾಶಿಗೆ ಗುರುಬಲನೂ ಇಲ್ಲ. ಈಗ ಏನು 7 ಶನಿ ನಡೀತಾ ಇದೆ. ಆದರೂ ಈ ಒಂದು ಕೆಲವು ಗ್ರಹ ಸಂಚಾರ ನಾನು ಹೇಳಿದ್ನಲ್ವ, ಕೆಲವೊಂದು ದಿನ ಒಳ್ಳೆಯದಾಗಿರುತ್ತೆ. ಇದರಿಂದ ನಿಮ್ಮ ಗೌರವ ಹೆಚ್ಚಾಗುತ್ತೆ. ಮೀನರಾಶಿ ಜನರಿಗೆ ವಾರ ಮಿಶ್ರವಾಗಿರುತ್ತೆ. ಈ ವಾರ ಮಕ್ಕಳಿಗೆ ಸಂಬಂಧಿಸಿದ ಯಾವುದೇ ಪ್ರಮುಖ ಸಾಧನೆಯಿಂದಾಗಿ ನಿಮ್ಮ ಗೌರವದಲ್ಲಿ ಹೆಚ್ಚಳವನ್ನು ನೋಡಬಹುದು. ಇದರೊಂದಿಗೆ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತೆ. ಪ್ರೀತಿಯ ಜೀವನ ಈ ವಾರ ನಿಮ್ಮ ಪರವಾಗಿರುತ್ತೆ. ಪ್ರೇಮ ಸಂಬಂಧಗಳಲ್ಲಿ ಉದ್ಭವಿಸುವ ತಪ್ಪು ತಿಳುವಳಿಕೆ ಏನಾದರೂ ಇದ್ದರೆ ಅದು ತೆಗೆದು ಹಾಕಲಾಗುತ್ತೆ ಮತ್ತು ಜೀವನದ ತೊಂದರೆಗಳನ್ನು ನಿವಾರಿಸಲು ನಿಮ್ಮ ಸಂಗಾತಿ ಸಂಪೂರ್ಣ ಬೆಂಬಲವನ್ನು ನಿಮಗೆ ನೀಡುವರು. ವಿವಾಹಿತರಿಗೆ ಈ ವಾರ ವಿಶೇಷವಾಗಿರುತ್ತೆ. ಅವರು ಈ ವಾರ ಕೆಲವು ಒಳ್ಳೆಯ ಸುದ್ದಿಗಳನ್ನು ಪಡೆಯಲಿದ್ದಾರೆ. ಆದರೆ ಈ ರಾಶಿಯ ಜನರು ಆರೋಗ್ಯದ ಬಗ್ಗೆ ಸ್ವಲ್ಪ ಜಾಗರೂಕರಾಗಿರಬೇಕು. ಆರೋಗ್ಯ ಸಂಬಂಧಿತ ಸಮಸ್ಯೆಗಳಿಗೆ ನೀವು ಸ್ವಲ್ಪ ಹಣವನ್ನು ಖರ್ಚು ಮಾಡುವ ಸಂದರ್ಭ ಬರಬಹುದು. ಅದರ ಬಗ್ಗೆ ಸ್ವಲ್ಪ ಎಚ್ಚರ ವಹಿಸಿ. ಧನ್ಯವಾದಗಳು.